ಮದ್ರಾಸ್ ಟು ಬೆಂಗಳೂರು ಆಮೇಲೆ ದೇಶದಲ್ಲಿ ಫ್ರೀಯಾಗಿ ಓಡಾಡೋಕೆ ದರ್ಶನ್ ಪರ್ಮಿಷನ್ ಗಿಟ್ಟಿಸ್ಕೊಂಡಿದ್ರು. ಆದ್ರೀಗ ಸಿನಿಮಾ ಅಂತ ವಿದೇಶಕ್ಕೆ ಹೋಗೋಕೆ ಡಿ ಬಾಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಂತಲೇ ಕೋರ್ಟ್ ಮೆಟ್ಟಿಲೇರಿದ್ದು. ಕೋರ್ಟ್ ಯಾವ ತೀರ್ಪು ಕೊಟ್ಟಿದೆ, ವಿಚಾರಣೆ ಪರ ಮತ್ತು ವಿರೋಧದ ವಾದ ಹೇಗಿತ್ತು, ಈ ಕುರಿತಾದಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ ಮುಂದೆ. ವಿದೇಶಕ್ಕೆ ಹಾರಲು ಕೋರ್ಟ್ ಮೆಟ್ಟಿಲೇರಿದ್ದ ಡಿ ಬಾಸ್. ಸಿನಿಮಾ ಚಿತ್ರೀಕರಣ ನೆಪದಲ್ಲಿ ಫಾರಿನ್ ಟ್ರಿಪ್ ಪ್ಲಾನ್. ಆದೇಶ ಕಾಯ್ದಿರಿಸಿದ 64ನೇ ಸಿಸಿಎಚ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಆಗಾಗ ಕೋರ್ಟ್ಗೆ ದರ್ಶನ್ ಹೋಗುವುದು ಕಾಮನ್. ಈಗಾಗಲೇ ಕೇಸ್ನಲ್ಲಿ ಜಾಮೀನು ಪಡೆದು ದೇಶದಲ್ಲಿ ಎಲ್ಲಿ ಬೇಕಾದರೂ ಓಡಾಡೋಕೆ ಪರ್ಮಿಷನ್ ಕೂಡ ಪಡೆದಿದ್ದಾರೆ. ಇದೀಗ ವಿದೇಶಕ್ಕೂ ಪರ್ಮಿಷನ್ ಬೇಕಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ದುಬೈ ಹಾಗೂ ಯುರೋಪ್ಗೆ ತೆರಳಲು ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ್ರು. ಜೈ ಮಾತಾ ಪ್ರೊಡಕ್ಷನ್ ಮನವಿ ಆಧರಿಸಿ 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇನ್ನು ಜೂನ್ 1ರಿಂದ 25ರವರೆಗೆ ವಿದೇಶದಲ್ಲಿ ಶೂಟಿಂಗ್ ಆಗಿ ಅನುಮತಿ ಕೋರಿದ್ರು. ಸಿಆರ್ಪಿಸಿ ಸೆಕ್ಷನ್ 439(1)B ಅಡಿ ಅರ್ಜಿಯನ್ನ ಸಲ್ಲಿಸಿತ್ತು. ಆದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲು ಸ್ಕೆಚ್ ಹಾಕಿದ್ದ ದರ್ಶನ್ ಪ್ಲಾನ್ ಸದ್ಯ ರಿವರ್ಸ್ ಆಗಿದೆ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಈ ಹಿಂದೆ ಹೈಕೋರ್ಟ್ ಜಾಮೀನು ಪಡೆಯುವಾಗ ಹಲವು ಷರತ್ತುಗಳನ್ನ ವಿಧಿಸಿದೆ. ದೇಶ ಬಿಡದಂತೆಯೂ ಸೂಚಿಸಿದೆ. ಇಂದು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಲಕ್ಷ್ಮೀಕಾಂತ್ ವಾದ ಮಂಡಿಸಿ ದರ್ಶನ್ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿದ್ರು. ಇನ್ನು ಎಸ್ಪಿಪಿ ದರ್ಶನ್ಗೆ ವಿದೇಶಕ್ಕೆ ತೆರಳದಂತೆ ಕೋರ್ಟ್ಗೆ ಮನವಿ ಮಾಡಿತ್ತು. ಸದ್ಯ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮೇ 30ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಸದ್ಯ ಈ ಹಿಂದೆ ಈ ಸಿನಿಮಾ ನೆಪದಲ್ಲಿ ದೇಶದಾದ್ಯಂತ ಸುತ್ತಿದ್ದ ದರ್ಶನ್ ಈಗ ಮತ್ತೆ ವಿದೇಶಕ್ಕೆ ಹಾರಲು ಪ್ಲಾನ್ ಮಾಡಿದ್ದಾರೆ. ಸದ್ಯ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ದರ್ಶನ್ ವಿದೇಶಕ್ಕೆ ಹಾರಲು ಪರ್ಮಿಷನ್ ಸಿಗುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ನೇತ್ರಾವತಿ ದೊಡ್ಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.